ಈಗ ಗೊತ್ತಾದ ಪ್ರಕಾರ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ವಿಲ್ ಸಬ್ಸ್ಯೂಮ್ ಕಪಲ್ ಆಫ್ ಥಿಂಗ್ಸ್. ಒಂದು, ಆ್ಯಸ್ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ನಾವು ಎಲ್ಲ ಕಾಮನ್ ಕಾರ್ಡರ್ ರೂಲ್ಸ್ ಎಲ್ಲ ನಾವು ಡಿಸಿಪ್ಲಿನ್ ಅಥಾರಿಟಿ ಸ್ವಲ್ಪ ಅಡ್ಮಿನಿಸ್ಟ್ರೇಷನ್ ಫಂಕ್ಷನ್ಸ್ ಖಂಡಿತ ಇರುತ್ತದೆ. ಅದರ ಜೊತೆಗೆ ಪ್ಲಾನಿಂಗ್ ಫಂಕ್ಷನ್ಸ್ ಇರುತ್ತದೆ. ಹಾಗೂ ವಿ ವರ್ಕ್ ಆಸ್ ಅನ್ ಎಕನಾಮಿಕ್ ಡೆವಲಪ್ಮೆಂಟ್ ಏಜೆನ್ಸಿ ಆ್ಯಂಡ್ ವಿ ವಿಲ್ ಆಲ್ಸೋ ಡೂ ಲಾರ್ಜ್ ಪ್ರಾಜೆಕ್ಟ್ಸ್. ಏನಾಗಿದೆ ಅಂತ ಹೇಳಿದರೆ, ಸಿಟಿ ಕಾರ್ಪೊರೇಷನ್ನಲ್ಲಿ ಈಗಾಗಲೇ ಸಿಟಿ ಕಾರ್ಪೊರೇಷನ್ನಲ್ಲಿ ಬೇರೆ ಬೇರೆ ಝೋನ್ಸ್ ಅಥವಾ ಬೇರೆ ಬೇರೆ ಕಾರ್ಪೊರೇಷನ್ಸ್ನಲ್ಲಿ ಸ್ಪ್ರೆಡ್ ಅಕ್ರಾಸ್ ಆಗಿದ್ದ ಏನೆಲ್ಲ ದೊಡ್ಡ ಕೆಲಸ ಇದೆ. that requires large investment and it requires a lot of time and project mode of execution. So plus ಏನು ನಮ್ಮ ಹತ್ರ 900 ಸ್ಕ್ವೇರ್ ಕಿಲೋಮೀಟರ್ ಇದೆ ಏನು ಏರಿಯಾ ಇದೆ, ಅದರಲ್ಲಿ ನಾವು ಏನು ಪ್ಲಾನಿಂಗ್ ಫಂಕ್ಷನ್ಸ್ ಇದೆ, ಎಲ್ಲಿ ಡೆವಲಪ್ಮೆಂಟ್ ಮಾಡ್ಬೋದು, ಪ್ರತಿ ಕಾರ್ಪೊರೇಷನಿಗೆ ಏನು ಡೆವಲಪ್ಮೆಂಟ್ ಪ್ಲ್ಯಾನ್ಸ್ ಮಾಡಬೇಕು, ಎಕನಾಮಿಕ್ ಡೆವಲಪ್ಮೆಂಟ್ ಹೇಗೆ ಆಗ್ತದೆ ಅದರ ಬಗ್ಗೆ ಸಾಕಷ್ಟು ಕೆಲಸ ಈಗ ಮಾಡಬೇಕಾಗ್ತದೆ. ಅದೆಲ್ಲ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೋಆರ್ಡಿನೇಟ್ ಮಾಡ್ತಾರೆ. ಚೀಫ್ ಕಮಿಷನರ್ ವಿಲ್ ಅಸಿಸ್ಟ್ ದ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಆ್ಯಂಡ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಏನಿದೆ ಅದರಲ್ಲಿ ಮಾನ್ಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆ್ಯಂಡ್ ಉಪಮುಖ್ಯಮಂತ್ರಿ ಅವರು ಇರ್ತಾರೆ ಇನ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಆ್ಯಂಡ್ ಆಫ್ ಕೋರ್ಸ್ ದ ಅಥಾರಿಟಿ ಚೇರ್ಮನ್ ಇಸ್ ದ CM. ಅದರ ಮೀಟಿಂಗ್ನಲ್ಲಿ ಸಹ ನಾವು ಅಸಿಸ್ಟ್ ಮಾಡ್ತೇವೆ. ಅವ್ರು ಏನು ಪ್ಲ್ಯಾನ್ ಮಾಡ್ತಾರೆ ಅದನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಇವತ್ತಿಂದ ತೆರಿಗೆ ಸಂಗ್ರಹ ಅಂತ ಹೇಳಿದ್ರೆ, ತೆರಿಗೆ ಸಂಗ್ರಹ ಮಾಡಿ ಅಂತ ಹೇಳಿದರೆ, ಈ ಬ್ಯಾಂಕ್ ಖಾತೆಗಳನ್ನು 291 ಬ್ಯಾಂಕ್ ಖಾತೆಗಳನ್ನು ಕ್ಲೋಸ್ ಮಾಡಿ ಅಂತೇಳಿ ಸರ್ಕಾರ ಆದೇಶ ಆಗಿದೆ. ಹಾಗಾದರೆ ಹಣ ಎಲ್ಲಿ ಸೇವ್ ಆಗುತ್ತೆ, ಎಲ್ಲಿ ಸಂಗ್ರಹ? ಎಲ್ಲ ಅಕೌಂಟ್ಸ್ ಬಂದಾಗಿಲ್ಲ. ಅಕೌಂಟ್ಸ್ ಇದೆ, ಅಕೌಂಟ್ಸ್ ಆಪರೇಷನ್ ಮಾಡೋದು ಈಗ ಬಂದಾಗಿದೆ. ಅಕೌಂಟ್ಸ್ ಆರ್ ನೌ ಬಿಲಾಂಗಿಂಗ್ ಟು ದ ಗವರ್ಮೆಂಟ್. GBAದು ಒಂದು ಅಕೌಂಟ್ ಇದೆ, ಅದು ನಮಗೆ ಆಲ್ರೆಡಿ ಆದೇಶ ಬಂದಿದೆ. ಈಗ ನಾವು ಯಾರೂ ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕಾಗಲ್ಲ. ಹೊಸ ಕಾರ್ಪೊರೇಷನ್ಸ್ ಬಂದ ತಕ್ಷಣ ಅವರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಅವರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದು ಸರ್ಕಾರ ನಿರ್ದೇಶನ ಮಾಡ್ತಾರೆ. ಬಿಕಾಸ್ ಒಂದು ಬಾಡಿ ಸ್ಟಾಪ್ ಆಗಿದ ತಕ್ಷಣ ನೆಕ್ಸ್ಟ್ ಡೇನೇ ಚಾಲೂ ಮಾಡಬೇಕಾದ್ರೆ ಸ್ವಲ್ಪ ಒಂದು 2-3 ದಿವಸ ಬೇಕಾಗ್ತದೆ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ. ಆದರೆ ಅದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ. ಬೆಂಗಳೂರಾದ್ಯಂತ ರಸ್ತೆಗಳನ್ನೆಲ್ಲ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತೇಳಿ ಬೋರ್ಡ್ಗಳಿದೆ ಸರ್, ತುಂಬ ಕಡೆ ಚಿಕ್ಕ ಬೋರ್ಡು, ಮಾರ್ಗದರ್ಶನ ಬೋರ್ಡುಗಳೆಲ್ಲ, ಅವುಗಳನ್ನೆಲ್ಲ ಚೇಂಜ್ ಮಾಡ್ತೀರಾ GBA ಅಂತ? ಏನು ಸರ್? ಇಲ್ಲ, ಇಟ್ ವಿಲ್ ನಾಟ್ ಬಿ GBA, ಇಟ್ ವಿಲ್ ಬಿ ರೆಸ್ಪೆಕ್ಟಿವ್ ಸಿಟಿ ಕಾರ್ಪೊರೇಷನ್. ಸೊ ಇಟ್ ವಿಲ್ ನಾವು ಈಗ ಏನಾಗ್ತೇವೆ, ನಾವು 2 ಕೆಲಸ ಈಗಾಗಲೇ ಸೆಕ್ರೆಟರಿ ಸರ್ಕಾರ ನಮಗೆ ಹೇಳಿದರು. ಒಂದು, ನಾಮಫಲಕ ಎಲ್ಲೆಲ್ಲಿ ನಿಮ್ಮ ಬೌಂಡ್ರೀಸ್ ಬರ್ತದೆ ಅದು ಎಲ್ಲರಿಗೆ ಗೊತ್ತಿರಿಸಬೇಕು. ನಾವು ಈಗಾಗಲೇ ಅಡ್ವರ್ಟೈಸ್ಮೆಂಟ್ಸ್ ಹಚ್ಚಿದ್ದೇವೆ. ಅದರಲ್ಲಿ ಒಂದು QR ಕೋಡ್ ಕೊಟ್ಟಿದ್ದೇವೆ. ಆ QR ಕೋಡ್ನಲ್ಲಿ ತಾವು ಯಾವ ವಾರ್ಡ್ ನಿಮ್ಮ ಕಾರ್ಪೊರೇಷನಿಗೆ ಸೇರುತ್ತದೆ ಅದು ನಾವು ಇಟ್ಟಿದ್ದೀವಿ. ಇನ್ನೂ ಸ್ವಲ್ಪ ಜನರಿಗೆ ಅನುಕೂಲ ಮಾಡಲಿಕ್ಕೋಸ್ಕರ ಅದರದ್ದು ಯಾರ ಇಂಜಿನಿಯರ್ ಹೆಸರು, ಯಾರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅದರ ಮಾಹಿತಿ ಸಹ ನಾವು ಕೊಟ್ಬಿಡ್ತೀವಿ. ಇನ್ನು ಮುಂದೆ ಸಂಬಂಧಪಟ್ಟ ಲೊಕೇಶನ್ನಲ್ಲಿಯೂ ಸಹ ನಾವು QR ಕೋಡ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಎಲ್ಲಿ ನಾಮಫಲಕ ಇದೆ ಅದರಲ್ಲಿ ನಾವು ಮಾಡಿಬಿಡ್ತೀವಿ. ಸೊ ಒಂದು ವಾರ್ಡ್ನಲ್ಲಿ ಜನರಿಗೆ ಗೊತ್ತಾಗಬೇಕಲ್ವಾ. ಇವತ್ತು ನಿನ್ನೆ ತನಕ ಅವರು BBMPಗೆ ಬರ್ತಾ ಇದ್ರು, ಈಗಲೂ ಸಹ ಕೆಲವು ಜನರು ಬರುತ್ತಾರೆ. ಆದರೆ ಅದು ಯಾವ ಕಾರ್ಪೊರೇಷನ್ಗೆ ಸೇರ್ತದೆ ಅವರಿಗೆ ಕಳಿಸ್ಬೇಕು. GBA ಚಿತ್ರಣ ತಿಳಿಸುತ್ತೆ ನಗರದೆಲ್ಲ. ಇಟ್ ವಿಲ್ ನಾಟ್ ನಗರದ ವಾರ್ಡ್ ನೋಡಿ, ವಾರ್ಡ್ನಲ್ಲಿ ಯಾವ ವಾರ್ಡ್ ಬರ್ತದೆ, ಯಾವ ವಾರ್ಡ್ ಎಲ್ಲಿ ಯಾವ ಕಾರ್ಪೊರೇಷನ್ಗೆ ಸೇರ್ತದೆ ಅದು ಬರ್ತದೆ. ಹೊಸ ಪ್ರದೇಶಗಳನ್ನ ಕೂಡ ನಾವು ಆಡ್ ಆನ್ ಮಾಡ್ತಾ ಹೋಗ್ತೀವಿ. ಅದು ಸರ್ಕಾರ ಫೈನಲ್ ಅದನ್ನ ಪ್ರಸ್ತಾವನೆ ಕಳಿಸ್ಬೇಕು. ಅದು ಕಮಿಟಿ ಮೀಟಿಂಗ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗ್ತದೆ, ಅದರ ಆಧಾರದ ಮೇಲೆ ಮಾಡ್ತಾರೆ ಸರ್. ನಿಮ್ಮ ಗೈಡೆನ್ಸ್ ಮಾಡ್ತೀವಿ ಅಂತ ದಟ್ ಅದು ಸ್ವಲ್ಪ ಪ್ಲಾನಿಂಗ್. ನಾವು ಇಷ್ಟುವರೆ ಈಗ ಸದ್ಯಕ್ಕೆ ನಮ್ಮ ಮೇಜರ್ ಕೆಲಸ 2-3 ಮೇಜರ್ ಕೆಲಸ ಈಗಾಗಲೇ ಇದೆ. ಒಂದು, ಸರ್ಕಾರ ನಿರ್ದೇಶ ಪ್ರಕಾರ ನಾವು ಈಗ ಡಿಲಿಮಿಟೇಷನ್ ಇದು ವ್ಯವಸ್ಥೆ ಮಾಡಬೇಕಾಗ್ತದೆ. ಅದರ ಕೆಲಸ ಇವತ್ತಿಂದ ಅಥವಾ ನಾಳೆಯಿಂದ ಚಾಲೂ ಮಾಡ್ತೀವಿ. ಅದು ವಿಶೇಷವಾಗಿ ಫಸ್ಟ್ ಮಾಡಬೇಕು. ಎರಡನೇದಾಗಿ ನಮ್ಮ ಇಲೆಕ್ಷನ್ ಇದು ತಯಾರಿ ಮಾಡಬೇಕಾಗ್ತದೆ ಎಲ್ಲ ಕಾರ್ಪೊರೇಷನ್ಸ್. ಅವ್ರ ಜೊತೆಗೆ ಈಗ ಕೋಆರ್ಡಿನೇಷನ್ ಮಾಡಿ ಅವರು ಎಲೆಕ್ಷನ್ಸಿಗೆ ಹೇಗೆ ಎಲೆಕ್ಟ್ರಲ್ ರೋಲ್ ಮತ್ತು ಇದೆಲ್ಲ ತಯಾರು ಮಾಡ್ತಾರೆ ಅದ್ರ ಫೈನಲೈಸ್ ಮಾಡಬೇಕು. ಆಮೇಲೆ ರಾಜ್ಯ ಸರ್ಕಾರ ಅವರು ಏನಾದರೂ ನಿರ್ದೇಶನ ಕೊಟ್ಟರೆ ವಿತ್ ರಿಗಾರ್ಡ್ ಟು ಸೋಷಿಯೋ ಎಕನಾಮಿಕ್ ಸರ್ವೆ ಅದು ಸಹ ನಾವು ಮುಂದುವರಿಸ್ತೇವೆ. ಅದರ ಜೊತೆಗೆ ಪ್ರತಿಯೊಂದು ಕಾರ್ಪೊರೇಷನ್ ಈಗ 5 ಕಮಿಷನರ್ ಬಂದಿದ್ದಾರೆ. ಸೊ 5 ಜನರು ಈಗ ಸೂಪರ್ವಿಷನ್ ಕೆಲಸ ಪ್ರಾರಂಭ ಮಾಡಿದ್ದೇವೆ ಅದು ಇನ್ನೂ ವೇಗಗತಿಯಲ್ಲಿ ಮಾಡಿಸ್ಬೇಕಾದ್ರೆ ಅವರಿಗೆ ನಾವು ಸ್ವಲ್ಪ ಫಾಲೋಅಪ್ ಮಾಡ್ತೀವಿ. ಈ ವರ್ಷದ ಬಜೆಟ್ ಆಲ್ರೆಡಿ ಆಗಿದೆ, ಪ್ರೆಸೆಂಟ್ ಹೌದು ಬಜೆಟ್ ಆಗಿದೆ. ಸೊ ಆ ಬಜೆಟ್ ಅನ್ನ 5 ನಗರ ಪಾಲಿಕೆಗಳಿಗೆ ಯಾವ ತರ ವಿಭಜನೆ ನಾವು ಯಾವ ತರ ನಾವು ವಾರ್ಡ್ ವೈಸ್
ಎಷ್ಟು ಅದು ಒಂದು ಮಾಡ್ತಾರೆ ಅಂತ ಬಜೆಟ್ ಎಕ್ಸರ್ಸೈಸ್ ಇಸ್ ಪ್ರಿಟಿ ಸಿಂಪಲ್. ಇದು ಯಾವುದು ಎಲ್ಲಿಂದ ನಿಮಗೆ ತೆರಿಗೆ ಬರುತ್ತದೆ ಹಾಗೂ ನಾವು ಹೇಗೆ ಉಪಯೋಗ ಮಾಡ್ತೇವೆ ಅದು ಈಗ ವಿಭಾಜನೆ ಆಗಿದ ಕಾರಣ ಸಂಬಂಧಪಟ್ಟ ಕಾರ್ಪೊರೇಷನ್ ಅಲ್ಲಿ ಏನು ಸ್ಪೆಂಡಿಂಗ್ ಪ್ಲಾನ್ ಇತ್ತು ಅದೇ ತರ ನಾವು ವಿಭಾಜನೆ ಮಾಡ್ಬಿಡ್ತೀವಿ. ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆಗಳಿಗೆ ಯಾವ ತರ ತೆರಿಗೆ ಬರುತ್ತೆ, ಯಾವ ತರ ಆದಾಯ ಬರುತ್ತೆ, ಅದ್ರ ಮೇಲೆನೆ ಒಂದೊಂದು ನಗರ ಪಾಲಿಕೆಗೂ ಬೇರೆ ಬೇರೆ ಬಜೆಟ್. ಹೌದು. ಸೊ ಇನ್ಫ್ಯಾಕ್ಟ್ ದೇ ಕ್ಯಾನ್ ಗೋ ಇನ್ ಫಾರ್ ಅ ಸಪ್ಲಿಮೆಂಟರಿ ಬಜೆಟ್. ಅದು ಅವರು ಆಕ್ಟ್ನಲ್ಲಿ ಏನು ವ್ಯವಸ್ಥೆ ಇದೆ ಅದರ ಆಧಾರದ ಮೇಲೆ ಮಾಡಿಬಿಡ್ತಾರೆ. ಸೊ ಆ ತರ ಮಾಡಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಸ್ವಲ್ಪ ಬೇರೆ ವಿಷಯ ಅಂದ್ರೆ ಕೆಲವೊಂದು ಕಡೆ ಈಗ ಮಹದೇವಪುರ ಅಲ್ಲೆಲ್ಲನೂ ಇರ್ಬೋದು ಬಹಳಷ್ಟು ತೆರಿಗೆ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಕೆಲವೊಂದು ಕಡೆ ಅದು ಆಕ್ಟ್ನಲ್ಲಿ ಪ್ರೊವಿಷನ್ ಈಗಾಗಲೇ ಇದೆ. ಸರ್ಕಾರ ಅದರಲ್ಲಿ ಮಧ್ಯಕ್ಕೆ ಬಂದು ಏನಾದರೂ ಸಪೋರ್ಟ್ ಕೊಡ್ತಾರೆ. ಸಪೋರ್ಟ್ ಮಾಡಿ ಅಂದ್ರೆ ಸರ್, ಆಯಾ ಸಿಟಿ ಕಾರ್ಪೊರೇಷನ್ ಆಯಾ ಸಿಟಿ ಏನು ರೆವಿನ್ಯೂ ಕಲೆಕ್ಟ್ ಆಗ್ತದೆ ಅದು ಮಾತ್ರ ಬೇರೆ ಇದಕ್ಕೆ ಯೂಸ್ ಆಗುತ್ತೆ. Now, one city corporation revenue cannot go to another city corporation. It can come as contribution from the city corporation for infrastructure project, but that is according to the financing plan. ಬೆಂಗಳೂರು ಎಷ್ಟು ಜಾಸ್ತಿ ಇದೆ ಸರ್ ಕಲೆಕ್ಷನ್ ಇರ್ಬೋದು. ಸೌತಲ್ಲಿ ಬಹಳ ಕಡಿಮೆ ಇದೆ. ಇರ್ಬೋದು. ಸೊ ಹಾಗಿದ್ದಾಗ ಬೆಂಗಳೂರು ಅದು ಎಲ್ಲ ಮಾನದಂಡ ನೋಡಿಕೊಂಡೇ ಈಗಾಗಲೇ ದ ಸಿಟಿ ಕಾರ್ಪೊರೇಷನ್ ರೆವೆನ್ಯೂ ಮತ್ತು ಪಾಪ್ಯುಲೇಷನ್ ನೋಡಿಕೊಂಡೇ ವಿಭಜನೆ ಆಗಿದ್ದು. ಸೊ ಅದಕ್ಕೆ ಅದ್ರ ಬಗ್ಗೆ ಸರ್ಕಾರ ಎಲ್ಲ ದೀರ್ಘವಾಗಿ ನೋಡಿಕೊಂಡೇ ಮಾಡಿದ್ದಾರೆ. ಎಲೆಕ್ಷನ್ ಆಗೋವರೆಗೂ ಕೂಡ ಪ್ರತಿ ಕಾರ್ಪೊರೇಷನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅನ್ನೋ ಥರದಲ್ಲಿ ಕಮಿಷನರ್ಸ್ ಇರ್ತಾರೆ. ಹೌದು. ಅವ್ರ ಪಾತ್ರ ಏನು? ಅವರು ಅದೇ ಏನು ಕಮಿಷನರ್ ಇದು ಮೊದಲು ಡೆಲಿಗೇಷನ್ ಪವರ್ಸ್ ಇದು ಅದೇ ಈಗ ಅವರು 5 ಕಮಿಷನರ್ ಬಂದಿದ್ದಾರೆ ಈಗ. ಸೊ ಅಲ್ಲಿನೇ ತೀರ್ಮಾನ ಆಗ್ತದೆ, ಅಲ್ಲಿನೇ ಬೇಗ ತೀರ್ಮಾನ ಆಗ್ಬೋದು, ಕೆಲಸ ಸಹ ಬೇಗ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತೇವೆ. ಸರ್ ಈ ರೋಡ್ ವರ್ಕ್ ಮತ್ತೆ ಪಾಟ್ ವರ್ಕ್ ಏನಾಗಿದೆ ನೀವು 5 ಸವಾಲು ಪ್ರಶ್ನೆ ಕೇಳಿ ಸ್ವಲ್ಪ ವೇಟ್ ಮಾಡಿ. ಸರ್ ರೋಡ್ ವರ್ಕ್ ಎಲ್ಲಿವರೆಗೂ ಬಂತು ಸರ್? 874 ಕಿಲೋಮೀಟರ್ ಏನೋ ಆಗಿರಬೇಕು ಅಂತ. ಇಲ್ಲ, ಹೈ ಡೆನ್ಸಿಟಿ ಕಾರಿಡಾರ್ಸ್ ಮತ್ತೆ ಏನು ಬಿಟುಮಿನ್ ಹೈ ಬ್ಲ್ಯಾಕ್ ಟಾಪಿಂಗ್ ಎಲ್ಲ ಕೆಲಸ ಆಗಿದೆ, ವೈಟ್ ಟಾಪಿಂಗ್ ಈಗ ಕೆಲಸ ಚಾಲೂ ಆಗಿದೆ, ಅದೆಲ್ಲ ಫಾಲೋ ಅಪ್ ಮಾಡಬೇಕು. ಈಗ ನಾನೊಂದು ಚಾರ್ಜ್ ತಗೊಳ್ಳಿ ಮತ್ತೆ ಒಂದು ಚರ್ಚೆ ಮಾಡಿಬಿಟ್ಟು ಈಗ ಸೆಕ್ರೆಟರಿ ಸಹ ಹೇಳಿದ್ರು, ACS ಅವರು ಸಹ ಒಂದು ಮೀಟಿಂಗ್ ಮಾಡಿ ಅವ್ರು ಚಾಲನೆ ಮಾಡಲಿಕ್ಕೆ ಹೇಳ್ತೀವಿ. ಸರ್ ಈಗ ಪಾಟ್ ಹೋಲ್ದು ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ದಾರೆ, ಬಟ್ ಮತ್ತೆ ವಾಪಸ್ ಬರ್ತದೆ. ಏನಾಗ್ತದೆ ತಾವು ಈಗ ಎಷ್ಟಿದಾವೆ ಸರ್ ಈಗ? ಪ್ರಾಬ್ಲಮ್ ಆಫ್ ಪಾಟ್ ಹೋಲ್ಸ್ ಇಸ್ ನಾಟ್ ಪ್ರಾಬ್ಲಮ್ ಆಫ್ ದ ಕ್ವಾಲಿಟಿ ಆಫ್ ಬಿಟುಮಿನ್. ಪ್ರಾಬ್ಲಮ್ ಏನಂತ ಹೇಳಿದರೆ ಎಲ್ಲಿ ನೀರು ಸಂಗ್ರಹಣೆ ಆಗ್ತದೆ ಅಥವಾ ಏನಾದರೂ ನಮ್ಮದು ಡ್ರೈನೇಜ್ನಲ್ಲಿ ಅಲ್ಲಿ ಲೋ ಲೈಂಗ್ ಏರಿಯಾದಲ್ಲಿ ಸಮಸ್ಯೆ ಬಂದುಬಿಟ್ರೆ ಖಂಡಿತ ಅಲ್ಲಿ ಪಾಟ್ ಹೋಲ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತದೆ. ಸೊ ವಿ ಹೋಪ್ಡ್ ದ್ಯಾಟ್ ವಿ ವಿಲ್ ಬಿ ಏಬಲ್ ಟು ಇದು. ಮಾತ್ರ ಈಗ ಮಳೆಗಾಲ ಎಲ್ಲ ನೋಡಿಬಿಟ್ರೆ ಒಂದು ವೇಳೆ ಇದು ಮುಗಿದ ತಕ್ಷಣ ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಇನ್ನೂ ಸ್ವಲ್ಪ ಇನ್ನೊಂದು ರೋಡ್ ಎಷ್ಟಿದಾವೆ ಸರ್ ಈಗ ಪಾಟ್ ಹೋಲ್ ನಿಮ್ಮ? ಪಾಟ್ ಹೋಲ್ ವಿ ಕ್ಯಾನ್ ಓನ್ಲಿ ಟ್ಯಾಕಲ್ ವಾಟ್ ಎವರ್ ಈಸ್ ಎಫೆಕ್ಟಿಂಗ್ ಪಬ್ಲಿಕ್ ಇಮಿಡಿಯೇಟ್ಲಿ. ಸೊ ವಿ ವಿಲ್ ಇಟ್ಸ್ ಅನ್ ಆನ್ ಗೋಯಿಂಗ್ ಪ್ರೋಸೆಸ್. ನಾವು ಎಲ್ಲೆಲ್ಲಿ ಬರ್ತಿದೆ ಅದನ್ನ ಇಮಿಡಿಯೇಟ್ಲಿ ಟ್ಯಾಕಲ್ ಮಾಡಿ. DCM ಸರ್ ಹೇಳಿದ್ದು ಕ್ವಾಲಿಟಿಗೆ ನಾವು ಈ ಸರಿ ನಾವು ಅಶ್ಯೂರ್ ಮಾಡ್ತೀವಿ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಬಟ್ ಸಿಚುವೇಶನ್ ನೋಡ್ತಾ ಇದ್ರೆ ನೀವು ಮಾಡಿರುವಂತ ಲಾಸ್ಟ್ ವೀಕಲ್ಲಿ ಫಿಲ್ ಮಾಡಿರುವಂತ ಪಾರ್ಟ್ ಮತ್ತೆ ಸೇಮ್ ಅಗೇನ್ ವಾಪಸ್. there are two ways to look at ಕ್ವಾಲಿಟಿ ಎಲ್ಲಿದೆ ಅನ್ನೋದು ಪ್ರಶ್ನೆ. this is the question. ತಾವು ಅರ್ಥ ಮಾಡಬೇಕು. there are 5 or 6 organizations working simultaneously in any city corporation at one point of time. ಏನಂತ ಹೇಳಿದರೆ ನಮಗೆ ಒಂದು BWSSBದು ಎಲ್ಲೆಲ್ಲಿ ಅವರದ್ದು ಏನು ಅವರು ಕೆಲಸ ಮಾಡಿದ್ದಾರೆ ಅಲ್ಲಿ ಎಲ್ಲ ನೀರು ಜಾಸ್ತಿ ನೀರು ಬಂದುಬಿಟ್ರೆ ಕೆಪಾಸಿಟಿ ಎನ್ಹಾನ್ಸ್ ಮಾಡೋ ತನಕ ಅಲ್ಲಿ ಸ್ವಲ್ಪ ಎಲ್ಲ ಲೀಕೇಜ್ ಆಗ್ಲಿಕ್ಕೆ ಚಾನ್ಸಸ್ ಇವೆ. ಲೀಕೇಜ್ ಬಂದ ತಕ್ಷಣ ಅವರು ಏನಾದರೂ ಜಾಗದಲ್ಲಿ ಪೈಪ್ ರಿಲೇ ಮಾಡಿದರೆ ಅದನ್ನು ಸೆಟಲ್ ಮಾಡಲಿಕ್ಕೆ 2 ವರ್ಷ ಆಗ್ತದೆ. ಸೊ ಈಗ ಇನ್ಫ್ರಾಸ್ಟ್ರಕ್ಚರ್ ವರ್ಕು ಟಿಲ್ ಇಟ್ ಈಸ್ ಕಂಪ್ಲೀಟೆಡ್ ಇನ್ ಮೆನಿ ಲೊಕೇಶನ್ಸ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಸೊಲ್ಯೂಷನ್. ಆ್ಯಂಡ್ ನೋಡಿದರೆ ಎಲ್ಲಿ ಬರ್ತಾ ಇದೆ ಕಂಪ್ಲೇಂಟ್ಸ್ ಅದೇ ಜಾಗದಲ್ಲಿ ಬರ್ತಾ ಇದೆ. ಒಂದು ಬಾನೇರ್ಘಟ್ಟ ರೋಡ್ನಲ್ಲಿ ಸಮಸ್ಯೆ ಬರ್ತಾ ಇದೆ, ಒಂದು ನಮ್ಮ ಸಿಲ್ಕ್ ಬೋರ್ಡ್ ಮಾಡ್ತಕ್ಕಂಥ. ಅರ್ಥ ಮಾಡಬೇಕಪ್ಪ, ಇಟ್ ಇಸ್ ನಾಟ್ ಅ ಕ್ವೆಶ್ಚನ್ ಆಫ್ ಒಡ್ಲಿಕ್ಕೆ ನೋಟಿಸ್ ಕೊಟ್ಬಿಟ್ರೆ ಕೆಲಸ ಆಗುತ್ತಾ? ದಯವಿಟ್ಟು ಇಟ್ಸ್ ನಾಟ್ ಅ ಕ್ವೆಶ್ಚನ್ ಆಫ್ ಕೋಆರ್ಡಿನೇಷನ್. ಪರ್ಮಿಷನ್ ತಗೊಳ್ತಾರೆ. ಪ್ರಾಬ್ಲಮ್ ಇಸ್ ದರ್ ಇಸ್ ಅ ಟೈಮ್ ಫ್ರೇಮ್ ಇನ್ ವಿಚ್ ಥಿಂಗ್ಸ್ ಹ್ಯಾವ್ ಟು ಬಿ ಡನ್. ಸೊ ಅಷ್ಟುವರೆಗೆ ಏನಾದರೂ ರೋಡು ಲೆವೆಲ್ ಮಾಡಿಬಿಟ್ರೆ ಸಿಂಕ್ ಆಗ್ತದೆ. ಸಿಂಕ್ ಆಗಿಬಿಟ್ಟು ಅದನ್ನು ಸೆಟಲ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಕೊಟ್ಟೆ ಕೆಲಸ ಆಗ್ತದೆ. ಪಬ್ಲಿಕ್ನು ನಾವು ಕೆಲಸ ಮಾಡ್ತಾ ಇದ್ದರೆ ಇಷ್ಟು ಟ್ರಾಫಿಕ್ ಇರುವಾಗ ಅರ್ಬನ್ ಸಿಚುವೇಶನ್ನಲ್ಲಿ ನಮಗೆ ಇಶ್ಯೂಸ್ ಏನು ಬರೋದು ಸ್ವಲ್ಪ ಜಾಸ್ತಿ ಬರುತ್ತದೆ. ನಾವು ಪಾಟ್ ಹೋಲ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಜನರು ರೋಡ್ನಲ್ಲಿ ಅಡ್ಡಾಡ್ತಾರೆ. ನಮ್ಮ ಜನರು ಏನು ಹೇಳ್ತಾರೆ, ರೋಡ್ ಫಿಲ್ಲಿಂಗ್ ಮಾಡಿದ ತಕ್ಷಣ ಅಟ್ಲೀಸ್ಟ್ ಒಂದು 12 ಗಂಟೆ 24 ತಾಸು ಕೊಟ್ಬಿಟ್ರೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ಬೋದು. ಸೊ ಅದೆಲ್ಲ ನೋಡಿಕೊಂಡು ಈಗಾಗಲೇ ಸರ್ಕಾರ ಏನು ನಿರ್ದೇಶನ ಮಾಡಿದ್ದಾರೆ, ಯು ಆಲ್ರೆಡಿ ಡನ್ ಅರೌಂಡ್ 500 ಕಿಲೋಮೀಟರ್ಸ್ ಆಫ್ ವೈಟ್ ಟಾಪಿಂಗ್. ವಿ ಆರ್ ಪ್ಲಾನಿಂಗ್ ಟು ಡು ಅನದರ್ 500 ಕಿಲೋಮೀಟರ್ಸ್. ಕನಿಷ್ಠ ಒಂದು 1500 ಕಿಲೋಮೀಟರ್ ಅಂತ ಹೇಳಿದರೆ ಬ್ಯಾಲೆನ್ಸ್ ಎಷ್ಟಿದೆ? ಒಂದು ಟೆಂಪರರಿ ಸೊಲ್ಯೂಷನ್ ಈಸ್ ಡೂಯಿಂಗ್ ಪಾಟ್ ಹೋಲ್ ಫಿಲ್ಲಿಂಗ್ ಎಟ್ಸೆಟ್ರಾ, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಈಸ್ ಕಮಿಂಗ್ ಅಪ್ ವಿತ್ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ವಿಚ್ ದಿಸ್ GBA, BSMILE ಎಟ್ಸೆಟ್ರಾ ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಪರ್ಮನೆಂಟ್ ಇನ್ಫ್ರಾಸ್ಟ್ರಕ್ಚರಿಗೆ ವ್ಯವಸ್ಥೆ ನಾವು ಮಾಡಬೇಕು ಅಂತ ಹೇಳಿ ಇದೆ. ಸೊ ಜನರು ಸ್ವಲ್ಪ ವೇಟ್ ಮಾಡಬೇಕು.
ಖಂಡಿತ ಸ್ವಲ್ಪ ತಾಳ್ಮೆ ಇರಬೇಕು. ವಿ ವಿಲ್ ಡೆಫಿನೆಟ್ಲಿ ಆರ್ ಅಟೆಂಡಿಂಗ್ ಟು ದಿಸ್ ಪ್ರಾಬ್ಲಮ್ ಆ್ಯಂಡ್ ಡೆಫಿನೆಟ್ಲಿ ವಿ ವಿಲ್ ಫಾಲೋ ಇಟ್ ಅಪ್. ಅಷ್ಟು ತನಕ ಟೆಂಪ್ರರಿ ಸೊಲ್ಯೂಷನ್ಸ್ ಖಂಡಿತ ಕೊಡ್ತೇವೆ. ಮಾತ್ರ ಆದರೂ ಸಹ ಪರ್ಮನೆಂಟ್ ಸೊಲ್ಯೂಷನ್ ಇಸ್ ಅಟ್ಲೀಸ್ಟ್ ಹೈ ಡೆನ್ಸಿಟಿ ಕಾರಿಡಾರ್ಸ್ ಎಲ್ಲೆಲ್ಲಿ ಜಾಸ್ತಿ ಗಾಡಿಗಳು ಹೋಗ್ತಾ ಇದೆ ತಾವು ನೋಡಿರಬೇಕು. ಕೆಲವು ಜಂಕ್ಷನ್ಸ್ನಲ್ಲಿ ನಾವು ಸ್ಟಾಪೇಜು ಜಾಸ್ತಿ ಎಲ್ಲ ಇರುವಾಗ ವಿ ಆರ್ ಕಮಿಂಗ್ ಅಪ್ ವಿತ್ ಅ ಪ್ಲಾನ್ ಫಾರ್ ಸುರಕ್ಷಾ 75. ಅದರ ಜಂಕ್ಷನ್ ಅಕ್ಕಪಕ್ಕದಲ್ಲಿ ನಾವು ಏನಾದರೂ ವೈಟ್ ಟಾಪಿಂಗ್ ಮಾಡ್ಬೋದಾ ಇಲ್ವಾ, ಅದರಿಂದ ಜನರಿಗೆ ಸ್ವಲ್ಪ ಮತ್ತೆ ದಟ್ಟಣೆ ಕಡಿಮೆ ಆಗ್ಲಿಕ್ಕೆ ಚಾನ್ಸಸ್ ಇವೆ ಇಲ್ವಾ, ಅದೆಲ್ಲ ನೋಡಿಕೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಜೆ ಸಿ ರೋಡ್ ನೋಡ್ಕೊಳ್ಳಿ, ನಾವು ಈಗ 2 ದಿವಸ ತಯಾರಿ ಆಗಿಬಿಟ್ಟು ಕೆಲಸ ಮಾಡ್ಲಿಕ್ಕೆ ತಯಾರಿದ್ರೆ ಮಳೆ ಬಿತ್ತು. ನಾವು ಡಿಗ್ ಮಾಡಿಬಿಟ್ಟು ಈಗ ಜನರು ಹೇಳ್ತಾರೆ ನಮಗೆ ಗಾಡಿಗಳು ಹೋಗಬೇಕು ಅಂತ ಹೇಳಿ ಸಮಸ್ಯೆ ಬರ್ತಾ ಇದೆ. ನಾವು ಅರ್ಬನ್ ಸಿಚುವೇಶನ್ ಇಸ್ ಲೈಕ್ ದಿಸ್. ಐ ಆಮ್ ಟ್ರೈಂಗ್ ಟು ನೌ ಚೆಕ್ ಅಪ್ ವೆದರ್ ದಿಸ್ ಕಾನ್ಸೆಪ್ಟ್ ಆಫ್ ಬೇಲಿ ಬ್ರಿಡ್ಜ್ ಇಸ್ ಯೂಸ್ಫುಲ್ ಆರ್ ನಾಟ್ ಅಂತ ಹೇಳಿ ನಾವು ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀವಿ. ಅದು ಈಗ ಐ ವಿಲ್ ಆಸ್ಕ್ ಅದರ್ ಕಾರ್ಪೊರೇಷನ್ಸ್ ಆಲ್ಸೋ ಲುಕ್ ಅಟ್ ಇಟ್. ಏನಂತ ಹೇಳಿದರೆ ನಾವು ಕೆಲಸ ಮಾಡ್ತಾ ಇದ್ರೆ ಈ ಬ್ರಿಡ್ಜು ಬೇಲಿ ಬ್ರಿಡ್ಜ್ ಥರ ಏನಾದರೂ ಮಾಡಿ ಕೆಳಗಡೆ ಕೆಲಸ ಮಾಡಿಬಿಟ್ಟು ಮೇಲ್ಗಡೆ ಟ್ರಾಫಿಕ್ ಹೋಗ್ಲಿಕ್ಕೆ ಏನಾದರೂ ಸಂಭಾವನೆ ಇದೆಯಲ್ವಂತೆ. ವೆದರ್ ದಿಸ್ ಇಸ್ ಸೊಲ್ಯೂಷನ್ ಫಾರ್ ಅರ್ಬನ್ ಅಂತ ಹೇಳಿ ಆ ಕಂಪನಿ ಇಸ್ ಬೇಸ್ಡ್ ಇನ್ ಕಲ್ಕಟ್ಟ, ಅವರಿಗೆ ಸಹ ಕರೆಸಿ ಒಂದು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅಂತ ಹೇಳಿದರೆ ಇದು ತಾವು ನೋಡಿರಬೇಕು. ಏನಂತ ಹೇಳಿದರೆ ಕೆಳಗೆ ಕೆಲಸ ಆಗ್ತದೆ, ಮೇಲ್ಗಡೆ ಬ್ರಿಡ್ಜ್ ಬರ್ತದೆ. 20-30 ಮೀಟರ್ ಬ್ರಿಡ್ಜ್ ನಾವು ಮಾಡಿದ್ದಾರೆ. ಅದು ಅನುಕೂಲ ಆಗ್ತದೋ ಇಲ್ವೋ ಅಂತ ನಮಗೆ ಗೊತ್ತಿಲ್ಲ. ಏನೋ ಒಂದು ಐಡಿಯಾ ಬಂತು, ನಮ್ಮ ಪರಿಚಿತರು ಅವರು ಹೇಳಿದರು ಇದೊಂದು ನೋಡ್ಕೊಳ್ಳಿ, ಇದು ಅರ್ಬನ್ ಸೊಲ್ಯೂಷನ್ಸ್ ಬರ್ತದೋ ಇಲ್ವಂತೆ. ದರ್ ಇಸ್ ಅ ಕಂಪನಿ ಇನ್ ಇಂಡಿಯಾ ವಿಚ್ ಡಸ್ ದಿಸ್ ಬೇಲಿ ಬ್ರಿಡ್ಜ್. ಇಟ್ ಹಾರ್ಡ್ಲಿ ಕಾಸ್ಟ್ ಅರೌಂಡ್ 4 to 5 crores ಅಂತ ಹೇಳ್ತಾರೆ. ಬಟ್ ವಿ ಡು ನಾಟ್ ನೋ. ಸೊ ಅದು ಮಾಡ್ಬೋದಾ ಇಲ್ವಾ, ಬಿಕಾಸ್ ಅಸೆಂಬಲ್ ಮಾಡಲಿಕ್ಕೆ 1 ವಾರ ಬೇಕು. ಅಷ್ಟು ತನಕ ಏನಾದರೂ ಜನರಿಗೆ ತೊಂದರೆ ಆಗ್ತದೆ ಇಲ್ವಾ ಅಂತ ಅದೆಲ್ಲ ನೋಡ್ಲಿಕ್ಕಿದೆ. ಅದು ಹೇಗೆ ಮಾಡ್ಬೋದು ಅದರ ಸಾಧಕ ಬಾಧಕ ನೋಡ್ತಾ ಇದ್ದೇವೆ. ವೆದರ್ ವಿ ಕ್ಯಾನ್ ಕಮ್ ಅಪ್ ವಿತ್ ಸೊಲ್ಯೂಷನ್. ವಿ ವಿಲ್ ಆಲ್ಸೋ ಇನ್ವೈಟ್ ಲೋಕಲ್ ಸ್ಟಾರ್ಟ್ಅಪ್ಸ್ ಇಫ್ ದೇ ಆರ್ ಇಂಟ್ರೆಸ್ಟೆಡ್, ವೆದರ್ ದೇ ಕ್ಯಾನ್ ಕಮ್ ಅಪ್ ವಿತ್ ಸಮ್ ಸೊಲ್ಯೂಷನ್ ವೇರ್ ಐ ಕ್ಯಾನ್ ಅಲೌ ಟ್ರಾಫಿಕ್ ಟು ಪಾಸ್ ಥ್ರೂ ವೆನ್ ವಿ ಆರ್ ಡೂಯಿಂಗ್ ಅವರ್ ವರ್ಕ್. ಅವ್ರು ಏನಾದರೂ ಈ ಥರ ಒಂದು ಐಡಿಯಾಸ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ವಿ ವಿಲ್ ಎನ್ಕರೇಜ್ ದೀಸ್ ಕಂಪನೀಸ್. ಬಟ್ ಅರ್ಬನ್ ಸಿಚುವೇಷನ್ನಲ್ಲಿ ಅಷ್ಟು ತನಕ ಸ್ವಲ್ಪ ಜನರಿಗೆ ನಾವು ಟ್ರಾಫಿಕ್ ಇದು ಕೆಲಸ ನಡೆಯುವಾಗ ನಮಗೆ ಜನರಿಗೆ ತೊಂದರೆ ಖಂಡಿತ, ರೋಡ್ ಕೆಲಸ ನಡೆಯುವಾಗ ಜನರಿಗೆ ಖಂಡಿತ ತೊಂದರೆ ಆಗುತ್ತದೆ. ಸ್ವಲ್ಪ ನೋಡ್ಕೊಳ್ಬೇಕು. That we are trying our best. The situation is not good in terms of traffic, but it's an indicator that ನಮ್ಮ ಸಿಟಿನಲ್ಲಿ ಇಷ್ಟು ಗ್ರೋತ್ ಇರ್ತಾ ಇದೆ. ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ ಸ್ವಲ್ಪ ಹುಡುಕ್ತಾ ಇದ್ದೇವೆ. ಖಂಡಿತ ನಾವು ಮಾಡ್ತೀವಿ. ಡಿಲಿಮಿಟೇಷನ್ ಈಗ ಜಿಬಿ ಆದ್ಮೇಲೆ ಜನ ಇದನ್ನ ನೋಡ್ತಾ ಇರೋದೇ ಡಿಲಿಮಿಟೇಷನ್ ಸರ್. ನೀವೇ ಕೂಡ ಅಧ್ಯಕ್ಷರಾದ್ರಿಂದ ಮಾನದಂಡ ಏನು, ಪ್ಲಾನ್ ಆಫ್ ಆಕ್ಷನ್ ಹೇಗೆ, ಎಷ್ಟು ದಿನಗಡೆ ಮುಗಿಸ್ತೀರಾ? ನಮಗೆ ಟಾರ್ಗೆಟ್ ಡೆಡ್ಲೈನ್ ಇದೆ. ಡೆಡ್ಲೈನ್ ಇಂದ ನಾವು ಬ್ಯಾಕ್ವರ್ಡ್ಸ್ ವರ್ಕೌಟ್ ಮಾಡಬೇಕು. ನಾವು ಖಂಡಿತ ಮಾಡ್ತೀವಿ. ಡೆಡ್ಲೈನ್ ಇದೆಯಲ್ವಾ, ನಾವು ಡ್ರಾಫ್ಟ್ ಕೊಡಬೇಕಲ್ವಾ, 1 November ಒಳಗೆ ನಾವು ಮಾಡಬೇಕಾಗ್ತದೆ. ಅದಕ್ಕೆ ಅದರ ಆಧಾರದ ಮೇಲೆ ನಾವು ಮಾಡ್ತೀವಿ. ಸೊ 500 ವಾರ್ಡ್ 500 ಇರ್ಬೋದು, 300 ಇರ್ಬೋದು, ನಂಗೆ ಗೊತ್ತಿಲ್ಲ. ಇಟ್ ಇಸ್ ದ ರೇಂಜ್ ಬಿಕಾಸ್ ಇಟ್ ಡಿಪೆಂಡ್ಸ್ ಆನ್ ದ ಆವರೇಜ್ ಪಾಪ್ಯುಲೇಷನ್. ಐ ಡೋಂಟ್ ನೋ, ದೇ ಹ್ಯಾವ್ ಗಿವನ್ ಆವರೇಜ್ ಪಾಪ್ಯುಲೇಷನ್ ಏನಾದರೂ ನಿರ್ದೇಶನ ಬಂದಿದೆ ಇಲ್ವಾ ಅಂತ ನಾನು ನೋಡಬೇಕು. ಒಂದು ವೇಳೆ ಅಲ್ಲದಿದ್ರೆ ವಿ ವಿಲ್ ಲುಕ್ ಅಟ್ ಆಲ್ ಆಲ್ಟರ್ನೇಟಿವ್ಸ್ ಅಂಡ್ ಕಮ್ ವಿತ್ ಸೊಲ್ಯೂಷನ್. ಪೂರ್ವ ನಗರ ಪಾಲಿಕೆಗೆ ಎಲ್ಲಿ ಇಲ್ಲ ಇಟ್ ಈಸ್ ಅ ಪ್ರಾಬ್ಲಮ್. ಇಟ್ ಈಸ್ ಪ್ರೊವೈಡಿಂಗ್ ಅ ಗುಡ್ ಸೊಲ್ಯೂಷನ್. ಮಳೆಗಾಲದಲ್ಲಿ ಐ ಥಿಂಕ್ ಒಂದು ಸೀಸನ್ನಲ್ಲಿ 2 ಸರಿ ಮಾತ್ರ ನಾವು ಅದನ್ನು ಬಂದ್ ಮಾಡೋದು. ಐ ಥಿಂಕ್ ಇಟ್ ಈಸ್ ಅ ಸ್ಮಾಲ್ ಪೇನ್ ಫಾರ್ ಅ ಸೊಲ್ಯೂಷನ್ ವಿಚ್ ಈಸ್ ಪರ್ಮನೆಂಟ್ ಅದರ್ವೈಸ್. ಸೊ ಅದಕ್ಕೆ ಈಗಲೂ ಸಹ ಮಳೆಗಾಲ ಬಿದ್ದುಬಿಟ್ರು ಸಹ ಇಡೀ ಈ ರೈನಿ ಸೀಸನ್ನಲ್ಲಿ ಐ ಥಿಂಕ್ KR ಅಂಡರ್ಪಾಸ್ ಹ್ಯಾಸ್ ಬೀನ್ ಕ್ಲೋಸ್ ಟ್ವೈಸ್. ಮತ್ತೆ ಇಟ್ಸ್ ನಾಟ್ ಕ್ಲೋಸ್ ಎವ್ರಿ ಟೈಮ್, ಇಟ್ಸ್ ಕ್ಲೋಸ್ 2 or 3 times. ಅದಕ್ಕಿಂತ ಜಾಸ್ತಿ ಆಗಿಲ್ಲ. But we will find we can look for a long-term solution, but presently it is a good solution. ಅದೇ ಲಾಂಗ್ ಟರ್ಮ್ ಏನಾದರೂ ಅಮಿಲಿರೇಟ್ ಮಾಡ್ಬೋದಾ, ವೆದರ್ ವಿ ಕ್ಯಾನ್ ಅಲೌ ನೀರು ಇಂಗ್ಲಿಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಬೋದಾ, ಅಥವಾ ಬೇಗ ಅದು ನೀರು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ಬೋದಾ. ಬಿಕಾಸ್ ಈ ಥರ ಅಂಡರ್ ಪಾಸಸ್ನಲ್ಲಿ ದ ಬೆಸ್ಟ್ ಸೊಲ್ಯೂಷನ್ ಇಸ್ ಟೆಂಪ್ರರಿ ಒಂದು ಪಂಪ್ ಹಾಕ್ಸೋದು. ವೆದರ್ ವಿ ಕ್ಯಾನ್ ಅಲೌ ಫಾರ್ ವಾಟರ್ ಪರ್ಕೊಲೇಷನ್ ಅಂತ ಹೇಳಿ ಒಂದು ಸ್ಟಡಿ ಮಾಡಬೇಕು. ಹೈಡ್ರಾಲಜಿಸ್ಟ್ ಒಂದು ಎನಿವೇ ವಿ ಆರ್ ಗೋಯಿಂಗ್ ಟು ಬಿ ಲುಕಿಂಗ್ ಅಟ್ ಸಮ್ ಸ್ಪೆಷಲಿಸ್ಟ್ ಕಮಿಂಗ್ ಆ್ಯಂಡ್ ಹೆಲ್ಪಿಂಗ್ ಅಸ್ ಔಟ್. ಆದರೂ ಸಹ ದಟ್ ಇಸ್ ಅ ಲಾಂಗ್ ಟರ್ಮ್ ಸೊಲ್ಯೂಷನ್. ಅದು ಮಾತ್ರ ನೀವು ನೋಡಿದರೆ ಮಳೆಗಾಲ ಇಲ್ಲದಿದ್ರೆ 8 ತಿಂಗಳಿಗೆ ಅಷ್ಟು ಆವಾಗ ಪ್ರತಿ ಸರಿ ಏನು ಜನರು ಫ್ಲಡ್ಡಿಂಗ್ನಲ್ಲಿ ಅವರು ತೊಂದರೆಗೆ ಸಿಕ್ಕಾಗ್ತಾ ಇಲ್ಲ. ಆಯ್ತಲ್ಲ, ಧನ್ಯವಾದಗಳು, ಥ್ಯಾಂಕ್ ಯು. ಯಾವಾಗ ಸರ್ ಸಭೆ? 5 ಪಾಲಿಕೆ ಆಯ್ತು ಚಾರ್ಜ್ ತಗೊಂತಾರ ಅವರೆಲ್ಲರೂ ಫಸ್ಟ್ ಚಾರ್ಜ್ ತಗೊಳ್ಳಿ, ಮತ್ತೆ ಸಾಯಂಕಾಲ ಇವತ್ತು ಮಾಡ್ತೇವೆ. ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಅವರು ಗ್ರೇಟರ್ ಬ್ಯಾಂಗ್ಳೂರ್ದು ಪೂಜೆ ಸಹ ಇನಾಗ್ರೇಷನ್ ಸಹ ಮಾಡ್ತಾ ಇದ್ದಾರೆ, ಅನಾವರಣ ಸಹ ಮಾಡ್ತಾರೆ. ಅವಾಗ ಅದು ಕಳೆದು ಆಗ್ತದೋ ಇಲ್ವೋ ಅಂತ ನಾನು ನೋಡು. ಥ್ಯಾಂಕ್ ಯು. ಆಕ್ಚುಲಿ 5 ಜನ ಬಂದ್ರೆ ಓಕೆ, 5 ಜನ